ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟ್ ಯೂಟ್ಯೂಬ್ ಚಾನಲ್. ಹೋಪ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಮಕ್ಳಿಗೆ ಏನು ಟಿಫನ್ ಮಾಡೋದು ಅನ್ನೋ ಚಿಂತೆ. ಆದರೆ ಒಂದೇ ಥರ ಮಾಡಿದ್ರೆ ಮಕ್ಕಳು ಒಂದೇ ಥರ ಮಾಡ್ತೀಯ ಮಮ್ಮಿ ಅಂತಾರೆ. ಅದಕ್ಕೆ ಡಿಫ್ರೆಂಟ್ ಟ್ರೈ ಮಾಡ್ತಿರಬೇಕು. ಅದಕ್ಕೆ ನಾನು ಸಿಂಪಲ್ಲಾಗಿ ಕಿಚಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಪ್ರೀತಿಯಿಂದನೂ ತಿಂತಾರೆ. ಹಾಗಿದ್ರೆ ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟ್ ಕುಕ್ಕರ್ಗೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದಂತಹ ಜೀರಿಗೆ ಹಾಕಬೇಕು. ಜೀರಿಗೆನೂ ಸಹ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಜೀರಿಗೆ ಸ್ಮೆಲ್ಲು. ಜೀರಿಗೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಬಾಯಿಗೆ ಸಿಗುತ್ತೆ. ಆದರೆ ದಪ್ಪ ಹಾಕೋದ್ರಿಂದ ಮಕ್ಕಳು ತಿನ್ನೋದಿಲ್ಲ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೆಂದ್ಕೊಳ್ಳುತ್ತೆ. ಅದು ಮಕ್ಕಳಿಗೆ ಒಂಥರ ಬಾಯಿಗೂ ಸಿಗುತ್ತೆ, ಏನೂ ಅನಿಸಲ್ಲ. ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಸಹ ಚೆನ್ನಾಗಿರುತ್ತೆ. ಅದು ಬೆಂದು ಅದ್ರ ರಸ ಬಿಡುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ನಂಗೆ ತುಂಬ ಇಷ್ಟ. ಬಿಸಿಬೇಳೆಭಾತಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ನಂಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಹ ಅಷ್ಟೇ ಬ್ರೌನ್ ಕಲರ್ ಬಂದ್ರೆ ಕಂದು ಬಣ್ಣ ಕಲರ್ ಬರೋ ಗಂಟ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ 2ರಿಂದ 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಬೇಯಬೇಕು, ತುಪ್ಪದಲ್ಲೇ ಚೆನ್ನಾಗಿ ಬೇಯಬೇಕು. ತುಪ್ಪ ಇಲ್ಲಾಂದರೆ ಎಣ್ಣೆ ಬೇಕಾದ್ರೂ ಹಾಕೋಬೋದು. ನಿಮಗೆ ಯಾವ ಥರ ಕಂಫರ್ಟಬಲ್ ಇದೆಯೋ ಆ ಥರ ಹಾಕೋಬೋದು. ನೆಕ್ಸ್ಟ್ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊನೂ ಸಹ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಸಹ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರೆಲ್ಲ ಕೂಗ್ತೀವಿ ಅಂತ ಅಂದ್ಬಿಟ್ಟು ನಾವು ಹಂಗೆ ಹಾಕಬಾರ್ದು. ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಕೊಡೋದು, ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ. ಅದು ಟೊಮೊಟೊ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಚಿಲ್ಲಿ ಪೌಡರ್ನ ಎಷ್ಟು ಬೇಕೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋತಿದ್ದೀನಿ. ನಾನು ಸ್ವಲ್ಪ ಹಾಕ್ತಿದ್ದೀನಿ, ಯಾಕಂದರೆ ಖಾರ ನನ್ನ ಮಗ ತಿನ್ನಲ್ಲ. ನೆಕ್ಸ್ಟ್ ಮನೇಲಿರೋಂಥ ಸಾಂಬಾರು ಪೌಡರ್, ನೀವು ಯೂಸ್ ಮಾಡೋಂಥ ಸಾಂಬಾರು ಪೌಡರ್ನ 2 ಸ್ಪೂನು ಅಥವಾ 1.5 ಸ್ಪೂನ ಹಾಕಬೇಕು. ಇದು ನಾನು 3 ಜನಕ್ಕೆ ಆಗುವಷ್ಟು ಕಿಚಡಿನ ಮಾಡ್ತಾಯಿದ್ದೀನಿ. ಧನಿಯಾ ಪೌಡರ್ನೂ ಸಹ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಎಲ್ಲನೂ ಮಿಕ್ಸ್ ಆಗಂಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಮಸಾಲೆ ಹಾಕಿರೋ ಪದಾರ್ಥಗಳೆಲ್ಲ ಹಸಿ ವಾಸನೆ ಹೋಗೋಗಂಟ ಸ್ವಲ್ಪ ಫ್ರೈ ಮಾಡಬೇಕು. ಇದು ಹಾಗೆ ಹುರಿದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ನೀರನ್ನು ಹಾಕಿ. ಯಾಕಂದರೆ ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ತಳ ಹಿಡಿಯುತ್ತೆ. ಪೌಡ್ರಲ್ಲಿ ಹಾಕಿದ್ದೀವಲ್ಲ, ಸ್ವಲ್ಪ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಬೇಕು. ಇದು ಕುದಿ ಹತ್ತಿದ ಮೇಲೆ ನಾನು 2 ಲೋಟ ಅಕ್ಕಿ ಮತ್ತು ಅರ್ಧ ಲೋಟ ಬೇಳೆನ ನೆನೆಸಿದ್ದೆ. ಮುಂಚೆಗೆ ನೆನೆಸಿ ಹಾಕೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಸಾಫ್ಟು ಕೂಡ ಆಗುತ್ತೆ. ಈಗ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ನೆನೆಸಿರೋಂಥ ಅಕ್ಕಿ ಮತ್ತು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಮುಂಚೆಗೆ ನೆನೆಸೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಸಾಫ್ಟಾಗಿ ಬೇಯುತ್ತೆ. ಈ ರೆಸಿಪಿಗೆ ಡಿಪೋ ಅಕ್ಕಿ ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬೇಯುತ್ತೆ, ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ. ಬಿಸಿಬೇಳೆಭಾತ್ ಆಗಲಿ, ಈಗ ಕಿಚಡಿ ಆಗಲಿ, ಇದಕ್ಕೆಲ್ಲ ರೇಷನ್ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸ್ತಿದ್ದೀನಿ. ನೀರು ಎಷ್ಟು ಹಾಕಬೇಕು ಅಂದರೆ, ನಾವು ಮಾಮೂಲಿ ಅಕ್ಕಿಗೆ ಎಷ್ಟು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಹಾಕಬೇಕು. ಯಾಕಂದರೆ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು, ಆಗಲೇ ಕಿಚಡಿ ಚೆನ್ನಾಗಿರೋದು. ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದು ಕುದಿ ಹತ್ತಮೇಲೆ ನಾನು ಕುಕ್ಕರ್ನ ಮುಚ್ತೀನಿ. ಯಾಕಂದರೆ ಸ್ವಲ್ಪ ಕುದಿ ಹತ್ತಿದ್ರೆ ನಮಗೆ ಗೊತ್ತಾಗುತ್ತೆ ಅಕ್ಕಿ ಎಷ್ಟಾಗುತ್ತೆ, ನೀರು ಸಾಲುತ್ತಾ ಇಲ್ವಾ ಅಂತ. ಅದಕ್ಕೋಸ್ಕರನೇ ಸ್ವಲ್ಪ ಕುದಿ ಹತ್ತೋ ಗಂಟ ಬಿಟ್ಟು ಇನ್ನೊಂಚೂರು ಅರ್ಧ ಸ್ಪೂನು ತುಪ್ಪನ ಹಾಕ್ತೀನಿ ಮೇಲೆ. ತುಪ್ಪ ಅದಕ್ಕೂ ಟೇಸ್ಟ್ ಕೊಡುತ್ತೆ ಬೆಂದಮೇಲೆ. ಈಗ ನೋಡಿ, ಕುದಿ ಹತ್ತಿದೆ. ಕುದಿ ಹತ್ತಮೇಲೆ ನಾನು ಕುಕ್ಕರ್ನ ವಿಜಿಲ್ ಹಾಕಿ 4 ವಿಜಿಲ್ನ ಕೂಗಿಸ್ತೀನಿ. ನೀವು ಎಷ್ಟು ಡಿಪೋ ಅಕ್ಕಿ ಆದರೆ 4 ವಿಜಿಲ್ ಕೂಗಿದ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಅಕ್ಕಿ ಆದರೆ 2 ವಿಜಿಲ್ ಸಾಕಾಗುತ್ತೆ. ಈಗ ವಿಜಿಲ್ ಕೂಗ್ತು. ಇದನ್ನು ಕುಕ್ಕರ್ನ ಇಳಿಸ್ಕೊಂಡು ತಣ್ಣಗಾಗೋ ಗಂಟ ವೆಯ್ಟ್ ಮಾಡೋಣ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡೋಣ. ಈಗ ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತ. ನನ್ನ ಮಗ ತುಂಬ ಇಷ್ಟಪಟ್ಟ. ನೋಡಿ, ಈ ಥರ ಬಂದಿದೆ. ಇದಕ್ಕೆ ನಾನು ಹುಣಸೆಹಣ್ಣ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಸಾಕಿದ್ದೆ. ಅದನ್ನು ರಸನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇಯ್ಬೇಕಾದ್ರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಕೊಡುತ್ತೆ ಅಷ್ಟೇ. ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಈ ಚಳಿ ಇರೋ ವೆದರಲ್ಲಿ ಡಿಫ್ರೆಂಟಾಗಿ ಬಿಸಿ ಮಾಡಿಕೊಟ್ರೆ ಮಕ್ಕಳು ಸಹ ತಿಂತಾರೆ, ಹಾಗೆ ಡಬ್ಬಿ ಸಹ ಖಾಲಿ ಮಾಡ್ಕೊಂಬರ್ತಾರೆ. ಅದಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರಬೇಕು. ನಿಮಗೆ ಟ್ರೈ ಮಾಡೋಕ್ಕೆ ನಾನು ಸಹಾಯ ಮಾಡ್ತೀನಿ. ಹಾಗೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಾಗಿ ಬಂದಿತ್ತು. ಹಾಗೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.